ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿರಿ, ನಾನು ಕೂಡ ತುಂಬ ಆರಾಮಿದ್ದೀನಿ. ಹೀಗೆ ಜೋಶದಿಂದ ವಿಡಿಯೋ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ, ಹಳ್ಳಿ ಕಡೆ ಏನಪ್ಪ ಅಂತಂದ್ರೆ ಕೂದಲ ಕೊಟ್ಟರೆ ಇಂಥವೆಲ್ಲ ಸಾಮಾನು ಕೊಡ್ತಾರೆ. ನೋಡಿರಿ, ಇಲ್ಲ ಇದ್ದಂಗಿಲ್ಲ. ಒಂದೈತೇನ? ಗ್ಲಾಸ್ ಅದಾವಪ್ಪ, ಸಾಕಷ್ಟು ಅದಾವ ಗ್ಲಾಸ್ಗಳು. ಚರಿಗಿನೇ ಬೇಕಾಗಿತ್ತು, 2 ಜೋಡಿ ಆದ್ರೆ ಚಂದ ಹಾಕಿದ್ದು. ನೋಡ ನೀರು. ಓಕೆ ಸ್ನೇಹಿತರೆ, ನೋಡಿರಿ, ಕೂದಲ ಕೊಟ್ಟರೆ ಹಳ್ಳಿ ಕಡೆಗೆ ಈ ಥರ ಸಾಮಾನುಗಳು ತೊಗೊಂಬರ್ತಾರೆ. ಇಷ್ಟೆಲ್ಲ ಅದಾವ ನೋಡ್ರಿ, ಎಲ್ಲ ಪಾತ್ರೆಗಳು ಅದಾವ. ಎಲ್ಲ ದುಡ್ಡು ಕೊಟ್ಟು ತೊಗೊಂಡಿವಿ ಮೊದ್ಲು, ಇವಾಗ ಇವೆಲ್ಲ ಬರಾಕತ್ತವ. ಪೂಜೆ ಮಾಡಿ ಬರ್ತಾರೆ. ನೋಡ್ತೀನಿ, ಕೂದಲ ತೊಗೊಂಡ್ಬರ್ತೀನಿ ಮೊದಲು. ಓಕೆ ಸ್ನೇಹಿತರೆ, ಕೂದಲ ಎಲ್ಲ ಇಲ್ಲಿ ಜಮಾ ಹಾಕಿ ಇಟ್ಟಿರ್ತೀನಿ. ಕೂದಲ ಇಡೋ ಜಾಗ ಇದು, ಮಾಡ್ದಾಗ ಇಟ್ಟಿರ್ತೀನಿ. ಅದೊಂದು ಇದೊಂದು ಕೊಡು. ಇದು ಪ್ಲೇಟ್ ದೊಡ್ಡದು. ಅಯ್ಯೋ, ಎಷ್ಟಕ್ಕೊಂದ ಕೂದಲದವ ನೋಡವು, ಸ್ವಲ್ಪ ಅದಾವ. ಅವೇನು ಸ್ಟೀಲಿನ ಬರ್ತಾವ, ಏನು ಬಿಳಿವು ಕೊಡ್ಲಾಕತ್ತಿದ್ಯಾ ಹೇಳು. ನೋಡು, ತೊಡೆ ಅದಾವ ಕೂದಲ, ಅಷ್ಟಕ್ಕೊಂದ ಕೂದಲದ. ಅವ್ರಿಗೆ ಕಿಸ್ ಕೂದಲ ಕೊಟ್ಟು ಒಂದು ಬುಗಡಿ ಕೊಟ್ಟಿದ್ದೆಪ್ಪ. ನೋಡಿಲ್ಲ ನಾನು, ಇಲ್ಲಿ ನಿಂತು ನಮ್ಗೆ ಒಬ್ಬೆದಾವ ಎಲ್ಲ, ಅಷ್ಟು ಒಬ್ಬೆಗೆವು. ಇನ್ನೊಂದು ಏನ್ರಿ ಸಣ್ಣದು ಕೊಡು ಸಾಮಾನು. ಹಾಂ, ಇಲ್ಲಪ್ಪ, ಅಷ್ಟು ಕವರ್ನಾಗೆ ಇಡ್ತೀವಿ, ಕುಲ್ಲ ಇಡಂಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಗಾಳಿಗೆ ಹಾರಿ ಹೋಗ್ಬಿಡ್ತಾವ ಅಂತೇಳಿ. ನೋಡಿ, ಅಷ್ಟಕ್ಕೊಂತ ಕೂದಲದವ ನಾವು. ಕಟ್ ಮಾಡಿದ್ವೇನಲ್ಲ. ಯಾವ ಊರು? ತೆಗೆದಿಡ್ತಿತ್ತು, ಜಮಾ ಹಾಕಿ ಇಡ್ತೀನಿ ತೊಗೊಂಬ ಅಂದ್ರೆ. ಯಾವ ಊರಿಂದ ಬಂದಿ? ಇಲ್ಲೇ ಗೋಗಿನಾ? ಹಂಗಾರೆ ಇನ್ನೊಂದ್ಸತಿ ಬಂದಾಗ ಬಾರಪ್ಪ, ತೆಗೆದಿಟ್ಟಿರ್ತೀನಿ ಅಂತ ಕೂದಲು. ಹೆಂಗೆ ಕೆಜಿ ತೊಗೊಂತಾರೆ ಕೂದಲ? ಹೌದಲ್ಲ, ಜಾಸ್ತಿ ಅದ ರೇಟ್ ಅನ್ಕೊಂಡು. ಇಷ್ಟಿದ್ರೆ ಇಷ್ಟಾದ್ರೆ ಒಂದು ಕೇಳ್ತ್ರಿ. ಇಷ್ಟಿರಬೇಕು, ಇಷ್ಟಿದ್ರೆ ಆಗಲ್ರಿ. ಅಂದ್ರೆ ಹತ್ತಿಂದು ಆ ಥರ ಕ್ವಿಂಟಲ್ ಗಟ್ಟಲೆ ಹಾಕ್ತೀರೇನು? ಕ್ವಿಂಟಲ್ ಕೆಜಿ ಲೆಕ್ಕ ಹಾಕ್ತೀವಿ. ಕೆಜಿ ಲೆಕ್ಕ. ಬಾ, ಇನ್ನೊಂದ್ಸರಿ ಬಂದಾಗ ತೊಗೊಂಬ, ಚರಿಗಿನ ಜಮಾ ಇಟ್ಟಿರ್ತೀನಿ. ಓಕೆ ಸ್ನೇಹಿತರೆ, ಇನ್ನೂ ವಿಡಿಯೋ ಮಾಡ್ತಾಯಿದ್ದೆ ನಾನು. ಅವನ್ನ ಕುಂದ್ರಿಸ್ಬಿಟ್ಟು, ನೀವು ಚಿಕ್ಕವರಿದ್ದಾಗಿಂದನೇ ಇದೇ ವ್ಯಾಪಾರ ಮಾಡ್ತಾಯಿದ್ದೆ. ನೀವು ಎಲ್ಲರೂ ಇದೇ ಕೆಲಸ ಮಾಡ್ತೀರಾ? ಎಲ್ಲರೂ ಮನೆಯಾಗಿರೋರು ಎಲ್ಲರೂ ಎಲ್ಲಿ ಏನು ಎತ್ತ ಎಲ್ಲ ಎಷ್ಟು ವಿಡಿಯೋ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ನಿಂದಿರಲಿಲ್ಲ. ಯಾಕಂದರೆ ಜನರೆಲ್ಲ ಅಡವಿಗೆ ಹೋಗಿಬಿಡ್ತಾರೆ ರೀ. ಜನರು ಹೋಗೋದ್ರಾಗೆ ನಾ ಎಲ್ಲ ಮಾರ್ಕೊಂಡು ಹೋಗ್ಬೇಕು ರೀ ಇವನ್ನ ಅಂಥೇಳಿ. ಇಲ್ಲರಿ, ಇನ್ನೊಂದು ಸರಿ ಬರ್ತೀನಿ ರೀ, ನಿಮ್ಗೆ ಚರಿಗೆ ತೊಗೊಂಬಂದಿರ್ತೀನಿ ರೀ, ನಾ ಲಾಸ್ಟಿಗೆ ಇಲ್ಲಿ ಬರ್ತೀನಿ ಅಂತ್ರಿ. ಆದ್ರೆ ವಿಡಿಯೋ ಮಾಡ್ಕೊಳಕತ್ರಿ, ನಾವು ಹೋಗ್ತೀನಿ ರೀ ಅವ್ವರ ಅಂತೇಕೆ ಅಂದ. ಸರಿ ಬಿಡಪ್ಪ ಅಂಥೇಳಿ ಕಳಿಸ್ಕೊಟ್ಟೆ ನೋಡಿರಿ. ಅಂದರೆ ಅವರು ಕುಲಕಸುಬು, ಅವ್ರ ಕುಲಕಸುಬು ಅಂತಲೇ ಹೇಳ್ತೀನಿ ನಾ ಇದನ್ನು. ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಅವ್ನು ಬಂದಾಗ ಎಲ್ಲ ವಿಡಿಯೋ ಡೀಟೇಲ್ಸ್ ತೊಗೊತೀನಿ. ಅವರು ಮನೆ ಮಂದಿ ಎಲ್ಲ ಇದನ್ನೇ ಮಾಡ್ತಾರೋ ಅಥವಾ ಬೇರೆ ಮಾಡ್ತಾರೋ, ಬಿಸ್ನೆಸ್ ಮಾಡ್ತಾರೋ ಏನು ಅನ್ನೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪಾಪ ಅವನದು ಕರೆಕ್ಟೇ ಅದು. ನಾವು ಕುಂದ್ರಿಸ್ಕೊಂಡು ವಿಡಿಯೋ ಮಾಡ್ಕೊತ ಕುಂತ್ರೆ ಎಲ್ಲರೂ ಅಡವಿಗೆ ಹೋಗಿಬಿಡ್ತಾರೆ ರೀ, ಅವನಿಗೆ ಲಾಸ್ ಆಗುತ್ತಲ್ಲಿ. ಹೀಗಾಗಿ ಸರಿನಪ್ಪ, ಇನ್ನೊಂದು ಸತಿ ಬಂದಾಗ ಮಾಡ್ತೀನಿ ಅಂತಂದೆ. ನನಗೆ ನೋಡಿರಿ 2 ಚರಿಗೆ ಬೇಕಾಗಿದ್ದು, ದೊಡ್ಡ ಎಲ್ಲ ಪ್ಲೇಟ್ ಅದೆಲ್ಲ ಸಿಕ್ಕಾಪಟ್ಟೆ ಅದಾವು. ಆದರೆ ಚರಿಗೆ ಇನ್ನೊಂದು ಸಾರಿ ತರ್ತೀನಿ ರೀ ಅಂತ ಹೇಳಿ ಹೋದನ್ರಿ. ಕೂದಲ ಎಲ್ಲ ಜಮಾ ಹಾಕಿಟ್ರಿ ಅವರ, ನಾ ಇನ್ನೊಂದು ಸಾರಿಗೆ ಬರ್ತೀನಿ ರೀ, ಚರಿಗೆ ತೊಗೊಂಬರ್ತೀನಿ ರೀ, ಮನ್ಯಾಗ ಅದಾವ್ರಿ, ಅದು ಒಂದೇ ಆದ್ರಿ ಅಂತೇಕೆ ಹೇಳಿ ಹೋದ. ಸರಿ ಬಿಡಪ್ಪ ಅಂಥೇಳಿ ಕಳಿಸ್ಕೊಟ್ಟೆ ನೋಡ್ರಿ ಅವನಿಗೆ. ನೋಡಿರಿ, ನಾವು ಬಟ್ಟೆ ತೊಳೆಯೋ ಜಾಗ ಅದು, ಅಲ್ಲೇ ಬಟ್ಟೆ ತೊಳಿತೀವಿ. ಅಲ್ಲಿ ನಮ್ಮ ಅತ್ತಿ ನೀರಿಗೆ ಹಚ್ಚಳ. ಅದು ನೀರಿಗೆ ಯಾಕೆ ಹಚ್ಚ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಇರಲಿಲ್ಲ ಅಂದ್ರೆ
ಕೈಕಾಲು ಮಕ್ಕ ತೊಳ್ಕೊಳ್ಳೋದಕ್ಕೆ ಅಲ್ಲಿ ನೀರು ಬೆಸಿ ಇಟ್ಟಿರ್ತಾಳೆ, ಮಕ್ಕ ತೊಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕರೆಂಟ್ ಇದ್ದಾಗ ಒಳಗೆ ಕೊಯ್ಲು ಹಾಕಿರ್ತೀವಿ ನೋಡಿರಿ. ಅವೆರಡು ತೊಗೊಂಡೆಲ್ಲ ಕೂದಲಕ್ಕೆ ತೊಳ್ಯಾಕತ್ತಾಳೆ ನೋಡ್ರಿ. ನಮ್ಮ ಅತ್ತೆ ತೊಳೆದು ಮನೆಯೊಳಗೆ ತೆಗೆದಿಟ್ಬಿಡೋದು ಆ ಕಡೆ. ನಾವು ಬಟ್ಟೆ ಹೋಗಿ ಜಾಗ ಕೆಲವ್ರಿಗೆ ಕೇಳಿದ್ರಿ ನೀವು ಬಟ್ಟೆ ಎಲ್ಲ ಎಲ್ಲಿ ತೊಳಿತೀರಾ ಅಂತ ಹೇಳ್ಬಿಟ್ಟು, ನಾವು ಬಟ್ಟೆ ತೊಳೆಯೋ ಜಾಗ ಅದು ನೋಡಿರಿ. ಕಲ್ಲು ಹಾಕಿಬಿಟ್ವಿ, ಅಲ್ಲೊಂದು ಸಿಮೆಂಟಿನ ಕಲ್ಲು ಐತಿ, ಅಲ್ಲೇ ತೊಳೆಯೋದು. ಇಲ್ಲ 2 ಕೊಡ ಕಾಯ್ದಾವ. ಕರೆಂಟ್ ನೋಡಿ ಹೆಂಗೆ ಮಾಡಾಕತ್ತದ ಹೋಗೋದು ಬರೋದು ನೋಡ್ರಿ. ಕೂದಲಕ್ಕೆ ಇಷ್ಟು ತೋರಿಸ್ತೀನಿ ಸ್ನೇಹಿತರೆ. ಅಷ್ಟು ಕೂದಲಕ್ಕೆ ಕೊಡ್ಬಾರ್ದವ್ರಿಗೆ, ಅಷ್ಟು ಕೂದಲಕ್ಕೆ ಕೊಟ್ರೆ ಇಷ್ಟೇ ಅಂತ. ನಾವು ತೋಡ ಕೂದಲು ಕೊಟ್ಟಿನಿ, ಎಷ್ಟೋ ಕೂದಲು ಕೊಟ್ಟಿನಿ ನಾನು ನೋಡ್ರಿ. ಇನ್ನೂ ಇಷ್ಟು ಇಟ್ಟಿನಿ ಇಲ್ಲಿ ಕೂದಲ. ಓಕೆ ಸ್ನೇಹಿತರೆ, ಬೆಳಗ್ಗೆ ಏನಪ್ಪ ಅಂತಂದ್ರೆ ದೋಸೆ ನೋಡ್ರಿ. ಯಾವ ದೋಸೆ ಅಂತಂದ್ರೆ ಗೋಧಿ ಹಿಟ್ಟಿನ ದೋಸೆ. ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ, ಅದರದ್ದು ದೋಸೆ ನೋಡ್ರಿ. ಇವಾಗ ಯಜಮಾನ್ರು ತಿಂದು ಹೋದರು. ಇವಾಗ ಅತ್ತಿನೂ ತಿನ್ನಕತ್ತಾರ, ಹಂಗ ಮಗನೂ ತಿನ್ನಕತ್ತಾನ ನೋಡ್ರಿ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರುವಂಥ ದೋಸೆ ನೋಡ್ರಿ. ಯಾಕ್ರಿ ಬ್ಯಾಡ್ರಿ, ಬರ್ರಿ ಎಲ್ಲರೂ ಟಿಫಿನ್ ಮಾಡೋದಕ್ಕೆ. ಫುಲ್ ಸಾಫ್ಟ್ ಆಗ್ತಾವೆ ನೋಡ್ರಿ. ಏನು ಇಟ್ಟು ಮಾಡಿ ನೋಡ್ರಿ, ಹಿಂಗೆ ಮಾಡಿ ಮತ್ತು ಹೊಳ್ಳಿ ಹಿಂಗೆ ಬಿಚ್ಚಿ ಹಿಂಗೆ ತೆಗಿಬೋದು. ಎಷ್ಟು ಇದದಾವ ನೋಡ್ರಿ. ನೀವು ಬರೀ ನೀ ಹಿಂದೆ ನನಗೆ ಅಣಗಸೋದಿತ್ತು ಬಾ ನೋಡ್ರಿ. ಎಷ್ಟು ಸಾಫ್ಟ್ ಆದ ದೋಸೆ. ಬರ್ರಿ ಯಾರಿಗೆಲ್ಲ ಬೇಕು ಹಾಗೆ. ಚಟ್ನಿ ನೋಡ್ರಿ, ಗಟ್ಟಿ ಚಟ್ನಿ ಮಾಡಿದ್ದೀನಿ. ಕೊಬ್ಬರಿ, ಪುಟಾಣಿ, ಶೇಂಗಾ ಗಟ್ಟಿ ಚಟ್ನಿ ನೋಡ್ರಿ. ನಮಗೆ ಗಟ್ಟಿ ಚಟ್ನಿ ಆದ್ರೆ ಇಷ್ಟ ಆಗ್ತದ್ರಿ, ತಿಳಿ ಆದರೆ ಇಷ್ಟ ಆಗೋದೇ ಇಲ್ಲ. ಚಟ್ನಿ ಗಟ್ಟಿಯಾಗಿ ಇರ್ಬೇಕು ಸೈಡಿಗೆ ತಿನ್ನೋದಕ್ಕಂತ ಹೇಳ್ಬಿಟ್ಟು. ಇಡ್ಲಿ ಒಳಗೆ ತಿಳಿ ಚಟ್ನಿ ಆದ್ರೆ ನಡಿತೈತಿ, ದೋಸೆ ಒಳಗೆ ಗಟ್ಟಿ ಚಟ್ನಿನೇ ನೋಡ್ರಿ. ನಾನು ದೋಸೆ ಮಾಡಕತ್ತೀನಿ. ಅವನಿಗೆ ರಾತ್ರಿ ಮಾಡಿದ್ದು ಪಲಾವ್ ಮಸ್ತ್ ಆಗೈತಂತ ಪಲಾವ್ ಹಾಕೊಂಡು ತಿನ್ನಕತ್ತ. ಆ ಪಲಾವ್ ತಿಂದುಬಿಟ್ಟು ಮತ್ತು ದೋಸೆ ತಿನ್ನೋ ಇಂಥ ಮನುಷ್ಯ ನಾನು. ಚಲೋ ಅದನಲ್ಲ, ಭಾಳ ಚಲೋ ಅದನಲ್ರಿ. ಅದು ಮತ್ತು ಮಧ್ಯಾಹ್ನ ತಿಂದ್ರೆ ನಡೀತಿತ್ತು ಬಿಟ್ಟು, ಇವಾಗ ಪಲಾವ್ ಮಸ್ತ್ ಆಗೈತೆ ಅಂತ ತೋರಿಸಿನ. ಎಷ್ಟೈತೆ ಪಲಾವ್ ತೋರಿಸಿ ನೋಡೋಣ ನೋಡಿ. ಇನ್ನು ಅಷ್ಟಕ್ಕೊಂದು ಪಲಾವ್ ಉಳ್ದೈತೆ. ಅವ ಅದನ್ನು ತಿಂದು ಈಗ ದೋಸೆ ಹಾಕೋತೇ ಇಲ್ಲ, ಹಾಕೋ ದೋಸೆ. ಕರಿಬೇವು ಅದು ಎಲ್ಲ ನೋಡಿ ಹ್ಯಾಂಗೆ. ಕರಿಬೇವು ಅದು ಯಾವುದು ತಿನ್ನಬಾರ್ದು. ಕರಿಬೇವು ತಿಂದ್ರೆ ಮತ್ತು ಕಣ್ಣಿಗೆ ದೃಷ್ಟಿಗೆ ಕೊಡ್ತೈತಿ, ಮತ್ತು ವಿಟಮಿನ್ ಇರ್ತೈತಿ ಕರಿಬೇವಿನೊಳಗೆ. ತಿನ್ನಬಾರ್ದು, ಕಾಪಾಳಕ್ಕೆ ಹೊಡಿಬೇಕು. ಹೇಳ್ರಿ ಕರಿಬೇವಿನಿಂದ ಏನೇನು ಬೆನಿಫಿಟ್ಸ್ ಐತೆ ಅಂತೇಳಿ. ಹಸಿ ಕರಿಬೇವು, ಫ್ರೆಶ್ ಆಗಿರುವಂಥ ತಾಜಾ ಕರಿಬೇವು ಹಾಕಿರ್ತೀನಿ ನಾನು. ತಿನ್ನೋದಕ್ಕೆ ಮೂಗೇರಿಸ್ತಾನೆ ರೀ ಅವನು. ಗಿಡದೊಂದು ಹಸಿ ಕರಿಬೇವು ತಂದೆ ನೋಡಿರಿ. ಹೇಳ್ತೀನಿ ನಿಮಗೆ, ಕರಿಬೇವು ನೋಡಿರಿ ಇಷ್ಟಕ್ಕೊಂದ ಕರಿಬೇವು ಹರಿದು ಇಟ್ಟಿದ್ದೀನಿ, ಫ್ರೆಶ್ ಆಗಿರ್ತೈತೆ ಅಂತ ಹೇಳ್ಬಿಟ್ಟು. ಹಾಗೆ ಬೇಕಂದಾಗ ಇದು ಅಮ್ಮ ಕೊಟ್ಟಾಳ್ರಿ ತಂದ, ಅವ್ರು ಹೊಲ್ದಂದು ಅಮ್ಮ ಕೊಟ್ಟಾಳ. ಬೇಕಂದಾಗ ಹೋಗಿ ಪಟಕ್ನ ತೊಗೊಂಡು ಬಂದಿರ್ತೀನಿ. ಇಲ್ಲೇ ಗಿಡದಾಗ ಏನು ಭಾಳ ದೂರಲ್ಲ, ಏನೆಲ್ಲ ದೂರ ಹೋಗಿ ತರ್ಬೇಕನ್ನಾಗಲ್ಲ, ಏನಿಲ್ಲ. ಪ್ಲೇಟ್ ಹಿಡಿಯತ್ತ ಹಸಿ. ಮನೆ ಮುಂದೆ ಕರಿಬೇವಿನ ಗಿಡ ಇಟ್ಕೊಳಕ್ಕೆ ಹಸಿ ಕರಿಬೇವು ತಿನ್ನೋದು ಬಿಟ್ಟು ಅಳ್ತದೆ ಇದು ಕರಿಬೇವು ತಿನ್ನಕ್ಕೆ. ನಾವು ಇಲ್ರಿ, ನಾವು ಎಲ್ಲವೂ ತಿಂದೀವಿ ನೋಡ್ರಿ ಸಣ್ಣದಿದ್ದಾಗ. ನಾವು ಅದು ಅಲ್ಲ ಇದು ಅಲ್ಲ ಅಂತಿದ್ದಿಲ್ಲ ನಾವು. ಯಾವುದ್ರಲ್ಲ ಅಂದ್ರೆ ಪಟ್ನೆ ಬೀಳ್ತಿತ್ತು ಹೇಟ್ ನಮಗೆ ಅಲ್ಲ ಅಂತಿದೆ ಅಂತೇಕಿ ನೋಡ್ರಿ. ಎಷ್ಟು ಚಂದ ಕಲರ್ಫುಲ್ಲಾಗಿ ಬಂದೈತಲ್ಲ. ಬರ್ರಿ ಎಲ್ಲರೂ. ದೋಸೆ ಹೆಂಗೆ ಉಪ್ಪಿಟ್ಟೆ ಟೇಸ್ಟ್ ಬಂದವಲ್ಲ. ನೋಡ್ಬೇಕು ಹಂಗೆ ಈ ಕಡೆ ಒಂದು ಜರ ನೋಡು ಸ್ವಲ್ಪ ನಮ್ಗೆ. ಓಕೆ ಸ್ನೇಹಿತರೆ, ಬರ್ರಿ ಎಲ್ಲ ನಡೆದೈತಿ. ಅವ್ರು ಉಂಡು ಬಳಕ ನಾನು ಹಂಗೆ ಹಾಕೊಂಡು ತಿಂದು ಬಿಡ್ತೀನಿ. ನಿಮ್ಮದು ಮುಗಿಲಿ, ನಿಮ್ಮದು ಮುಗಿಸ್ರಿ. ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಟೇಸ್ಟ್ ಚಂದ ಇರ್ತವ್ರಿ. ಬರೀ ಗೋಧಿ ಹಿಟ್ಟಿನ ಮಾಡಿದ್ರೆ ಅದೊಂದು ಥರ ಟೇಸ್ಟ್ ಬೇರೆ ಇರ್ತೈತಿ. ಬರೀ ಕಡಲೆ ಹಿಟ್ಟಿನ ಮಾಡಿದ್ರೆ ರೀ ಮಸ್ತ್ ಹಾಕೋ. ಬರೀ ಕಡಲೆ ಹಿಟ್ಟಿನ ಮಸ್ತ್ ಹಾಕೋರಿ. ಅದ್ರಾಗ ಸ್ವಲ್ಪ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ರೆ ಮಸ್ತ್ ಹಾಕೋ. ತಳಕ್ಕೆ ಎಣ್ಣೆ ಒರೆಸಲ್ಲ, ನಮ್ಮ ಮ್ಯಾಗ ಹಾಕ್ತೀನಿ ನೋಡಿರಿ. ದೋಸೆಗೆ ಯಾವಾಗಲೂ ತಳಕ್ಕೆ ಎಣ್ಣೆ ಹಚ್ಚೋದಿಲ್ಲ ನಾನು. ಒಂದು ಉಳ್ಳಾಗಡ್ಡಿ ಇರ್ತೈತಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಉಳ್ಳಾಗಡ್ಡಿ ತಿವೋದು ಬಿಡ್ತೀನಿ. ಮೇಲೆ ಏನೈತಿ
ಎಣ್ಣೆ ಹಚ್ಚಿ ಸ್ವಲ್ಪ ಹಿಂಗೆ ಡಬ್ಬ ಹಾಕ್ಬಿಡ್ತೀನಿ ಅಷ್ಟೇ ಅಷ್ಟೇ. ಇವಾಗ ಬೆಂದ್ಬಿಟ್ಟೈತಿ ಮತ್ತು ಹೊಳ್ಳಿ ಹಾಕೋದು ಚಲೋ ತಂದ್ರೆ ನೀವು ಕಟ್ ಮಾಡಿ. ಇಷ್ಟೇ ನೋಡ್ರಿ ದೋಸೆ ದೋಸೆ